ಸೊ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಬಂದಿರೋದಕ್ಕೆ ಎಲ್ಲರೂ ಥ್ಯಾಂಕ್ ಯು. ಹಾಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೀವೇನು ಅನ್ಕೊಂಡಿದ್ರು ಅದಷ್ಟು ಫುಲ್ಫಿಲ್ ಆಗಲಿ. ಥ್ಯಾಂಕ್ ಯು ಸೋ ಓಕೆ. ಅಂಡ್ ಮಹೇಶ್, ಹ್ಯಾಪಿ ಆನಿವರ್ಸರಿ. ಖುಷಿಯಾಗಿರಿ, ಸಂತೋಷವಾಗಿರಿ. 3 ವರ್ಷ ಜೊತೆಯಾಗಿರಿ. ರಚಿತಾರ ಮುಹೂರ್ತದಲ್ಲಿ ಮದುವೆ ಆಗಲಿ ಅಂತ ಹೇಳಿದ್ರಿ, ಇವಾಗ ಬೇಗ ಮಗು ಆಗಲಿ ಅಂತ ಹೇಳ್ಬಿಡಿ. ನೆಕ್ಸ್ಟ್ ಮುಂದಿನ ವರ್ಷ ನಿಮಗೆ ಮಗು ಆಗಲಿ. ಓಕೆನಾ? ಸೊ ಹೀರೋಯಿನ್ಗೆ ಮದುವೆ ಆಗಲಿ. ಏನು ಹೇಳು, ಪ್ರಾಬ್ಲಮ್ ಹೇಳ್ರಿ, ಬೇಕಾ ಬೇಡ ಹೇಳ್ರ. ಅಲ್ಲ ಬೇಕಾ ಬೇಡ, ಒಂದು ಡಿಸಿಷನ್ ತಗೊಳ್ಳಿ. ಒಂಚೂರು ಬೌನ್ಸ್ ಮಾಡ್ರಮ್ಮ ಮೇಲ್ಕೆ ಡೈರೆಕ್ಟ್. ನೋ ವರೀಸ್. ನಮ್ಮ ಸಿನಿಮಾ ಅಯೋಗ್ಯ ಪಾರ್ಟ್ 1 ನಲ್ಲಿ ಅದ್ಭುತವಾಗಿರುವಂತಹ ಹಾಡುಗಳು. ಆ್ಯಂಡ್ ನಾವಿಬ್ರು ಕುತ್ಕೊಂಡು ಅದೇ ಮಾತಾಡ್ತಿದ್ವಿ. ಈಸ್ ಟ್ರೂಲಿ ಅ ಮ್ಯಾಜಿಕಲ್ ಕಂಪೋಸರ್. ಅದ್ರ ಬಗ್ಗೆ ಮಾತೇ ಇಲ್ಲ ಅಂತ. ಬಿಕಾಸ್ ಅವ್ರು ಕೊಟ್ಟಿರುವಂಥ ಹಾಡುಗಳಿರ್ಬೋದು, ಆ ಟ್ಯೂನ್ಸ್ ಆಗಿರ್ಬೋದು, ಇಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ತುಂಬಾ ಹಾರ್ಟ್ ಟಚಿಂಗ್ ಆ್ಯಂಡ್ ಸೀನ್ ತಕ್ಕ ಹಾಗೆ ಅದು ತುಂಬಾ ಮ್ಯಾಚ್ ಆಗುತ್ತೆ. ಆ್ಯಂಡ್ ಹಾಡುಗಳು ಅಷ್ಟೇ, ನಮ್ಮಿಬ್ಬರ ಸಿನಿಮಾದಲ್ಲಿ ಅದ್ಭುತವಾಗಿರುವಂಥ ಹಾಡುಗಳು ಬಂದಿದೆ. ಅಫ್ಕೋರ್ಸ್ ಇದರಲ್ಲೂ ನಮ್ಮ ಬ್ಯಾಟ್ನಿನಲ್ಲೂ ಒಂದು ಸಾಂಗ್ ಸೂಪರ್ ಹಿಟ್ ಆಗಿತ್ತು. ಅಯೋಗ್ಯ ಫಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್ ಆಗಿದೆಯಾ ನಮಗೆ. ಸೊ ನಮ್ಮಿಬ್ರ ಖುಷಿ ಏನು ಅಂದರೆ ನಾವಿಬ್ರು ಸಿನಿಮಾ ಮಾಡಿರುವಂಥ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ 3 ಹಾಡುಗಳು ಕೂಡ ಹಿಟ್ ಆಗಿರುವಂಥದ್ದು. ಐ ಮೀನ್ ಇವತ್ತು ರಿಲೀಸ್ ಆಗಿದೆ. ಅದು ನನಗೆ ನಂಬಿಕೆ ಇದೆ ಈ ಸಾಂಗ್ ತುಂಬ ಚೆನ್ನಾಗಾಗತ್ತೆ ಅಂತ. ಸೊ ಈ ಹಾಡಿಂದ ನಾವು ವಿ ಆರ್ ಸ್ಟಾರ್ಟಿಂಗ್ ಅ ಪ್ರಮೋಷನ್ಸ್. ಸೊ ತುಂಬ ಖುಷಿ ಇದೆ, ಒಂದು ಒಳ್ಳೆ ಹಾಡು ಮೂಲಕ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ. ಚೇತುಗೆ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದ್ಭುತವಾಗಿರೋಂಥ ಲಿರಿಕ್ಸ್. ಆ್ಯಂಡ್ ನನ್ನ ಚೇತು ಬರವಣಿಗೆಗೆ ನಾನು ದೊಡ್ಡ ಅಭಿಮಾನಿ. ಚೇತುಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಒಬ್ಬ ಹೀರೋಯಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಹಾಡಲ್ಲಿ, ಎಷ್ಟು ಹೊಗಳಿದ್ರೆ ಅದಕ್ಕೆ ಮಿತಿನೇ ಇಲ್ಲ, ಎಂಡೇ ಇಲ್ಲ. ಅಷ್ಟು ಹೋಗ್ಲಿ ಅಷ್ಟು ಹೊಗಳಿಕೆ ಇರುತ್ತೆ ಹಾಡು ಆ ಲಿರಿಕ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇದು. ಹಾಗೆ ಮಾಸ್ತಿ ಕನ್ನಡದ ಆಸ್ತಿ. ಹೌದು, ನಿಜವಾಗ್ಲೂ ಆಸ್ತಿನೇ ನೀವು. ಯಾಕೆಂದ್ರೆ ನಾನು ಸಿನಿಮಾ ನೋಡಿದೆ, ಫಸ್ಟ್ ಹಾಫು ಅಪ್ಪ ನಾನು ಹೇಳಿದೆ ಈ 10 ಗಂಟೆ ಸಿನಿಮಾ ಮುಗಿಸ್ಬಿಡಲ್ಲಪ್ಪ ಅಂತಂದೆ. ಎಷ್ಟಿದೆ ಡ್ಯೂರೇಷನ್ ಕೇಳಿದೆ, 1.25 ಗಂಟೆ ಇದೆ ಫಸ್ಟ್ ಹಾಫು. ಓದೋದೇ ಗೊತ್ತಾಗಲ್ಲ. ಚೇರ್ ಮೇಲೆ ಕಾಲು ಎತ್ಕೊಂಡು ಒಬ್ರು ನಗ್ತಾ ಇದ್ರು. ಅವ್ರು ಯಾರು ಅಂತ ರಿಲೀಸ್ ದಿವಸ ಹೇಳ್ತೀನಿ. ಇಲ್ಲೇ ಅವರೇ ನಮ್ಮ ಎದುರುಗಡೆ ಕಾಲು 2 ಎತ್ಬಿಟ್ಟಿದ್ರು ಮೇಲಕ್ಕೆ, ಚೇರಿಂದ ಎತ್ಕೊಂಡು ನಗ್ತಾ ಇದ್ರು. ಸರ್ ನೀವಿಗೆಲ್ಲ ಮಾಡ್ಬಿಟ್ಟಿದ್ದಾರೆ, ಹಿಂದ್ಗಡೆ ಇದ್ರು, ಕಾಲು 2 ಮೇಲೆ ಕೊಟ್ಟೋಗಿತ್ತು. ಇರಿ ಸರ್ ಸ್ವಲ್ಪ ಇರಿ ಸರ್ ಅಂತ. ಕಡೆ ಸೀನು ಸ್ಪೆಷಲ್ ಎಂಟ್ರಿ. ಅಫ್ಕೋರ್ಸ್ ನಿಮಗೆ ಸಾಧು ಸರ್ ಮ್ಯಾಜಿಕ್ ಮಾಡ್ತಾರೆ ಥಿಯೇಟರ್ ಒಳಗೆ. ಅವ್ರ ಎಂಟ್ರಿ ಬರ್ದಿದ್ದೀರ ಅದೆಲ್ಲ ಕಡೆ ಮಾತ್ರ ವಂಡರ್ಫುಲ್ ವಂಡರ್ಫುಲ್. ಹಾಗೆ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫರ್, ಭರ್ಜರಿ ಮೋಹನ್ ಮಾಸ್ಟರ್. ತುಂಬ ಸಿಂಪಲ್, ತುಂಬ ಕ್ಯೂಟಾಗಿ, ನೋಡಿದ ತಕ್ಷಣ ಎಂಥವ್ರು ಕೂಡ ಸ್ಟೆಪ್ಸ್ ಮಾಡುವಂಥ ಒಂದು ಕೊರಿಯೋಗ್ರಫಿ. ತುಂಬ ಕಷ್ಟ ಇದೆ. ಕಾಲು ತಿರುಗ್ಸಕ್ಕಾಗಲ್ಲ, ಕೈ ತಿರುಗ್ಸಕ್ಕಾಗಲ್ಲ. ಎಂಥವ್ರು ಕೂಡ ಅಜ್ಜಿ ಕೂಡ ಈ ಥರ ಒಂದು ಆ ಥರ ತುಂಬ ಮುದ್ದಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಶೇಷ ಏನು ಅಂದರೆ ಈ ಹಾಡಲ್ಲಿ ಅಲ್ಲಿ ಇದ್ದಂಥ ಡಾನ್ಸರ್ಸ್ ಆಗಿರ್ಬೋದು, ನಮ್ಮ ಕೋ ಡಾನ್ಸರ್ಸ್ ಆಗಿರ್ಬೋದು, ಅವರೆಲ್ಲ ತುಂಬ ಸೀನಿಯರ್ಸ್, ಆಲ್ಮೋಸ್ಟ್ ಲೈಕ್ 15-20 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದಂಥ ಡಾನ್ಸರ್ಸ್ಗಳು. ಸೊ ನನಗೆ ಇಟ್ ವಾಸ್ ಫಸ್ಟ್ ಆಪರ್ಚುನಿಟಿ, ನನಗೆ ಫಸ್ಟ್ ಟೈಮ್ ಅವ್ರ ಜೊತೆಗೆ ನಾನು ಹೆಜ್ಜೆ ಹಾಕಿರೋವಂಥದ್ದು. ಸೊ ಟು ಆಲ್ ದ ಲೇಡೀಸ್ ಆ್ಯಂಡ್ ಎಲ್ಲರಿಗೂ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಉರಿ ಬಿಸಿಲಲ್ಲಿ ನಾವು ಶೂಟ್ ಮಾಡಿರುವಂಥ ಹಾಡು ಖಂಡಿತವಾಗ್ಲು ಅಲ್ಲಿ ಹಲವಾರು ಥರ ಫೈಟಿಂಗ್ಸ್ ಎಲ್ಲ ಆಗಿದೆ. ನನಗೆ ಇವತ್ತು ಮಹೇಶ್ ಅವ್ರ ವೇದಿಕೆ ಮೇಲೆ ಬಂದಾಗ ಅವ್ರು ಹೇಳ್ತಿರ್ಬೇಕಾದ್ರೆ, ಸಿನಿಮಾ ಅಂತ ಬಂದಾಗ ಇಲ್ಲ ಒಂದು ಕುಟುಂಬ ಅಂತ ಬಂದಾಗ ಜಗಳ ಆಗತ್ತೆ, ಫೈಟ್ ಆಗತ್ತೆ, ಮಾತು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಎಲ್ಲ ಆಗತ್ತೆ. ಬಟ್ ಅದನ್ನೆಲ್ಲ ಮರೆತು ಇವತ್ತು ಸಿನಿಮಾಗೆ ಅಂತ ಬಂದಾಗ ನಮ್ಮ ಸಿನಿಮಾ ಅದನ್ನೆಲ್ಲ ಓವರ್ಕಮ್ ಮಾಡಿ, ಅದನ್ನೆಲ್ಲ ಫರ್ಗಿವ್ ಮಾಡಿ ಸಿನಿಮಾ ಚೆನ್ನಾಗಾಗಲಿ, ಸಿನಿಮಾ ಮಾಡೋಣ, ಖುಷಿಯಾಗಿರೋಣ. ಸೊ ಇವತ್ತು ಈ ಸಿನಿಮಾ ಈ ವೇದಿಕೆ ಮೇಲೆ ಇವತ್ತಿನ ಹಾಡು ರಿಲೀಸ್ ಆದಾಗ ನಾನು ಪ್ರತಿಯೊಬ್ಬರು ಮಾತಾಡ್ತಿರ್ಬೇಕಾದ್ರೆ ಕೆಲವರು
ಎಷ್ಟೊಂದು ವಿಷಯನ ಮರೆತು ಮಾತಾಡ್ತಿದ್ದಾರೆ ಖುಷಿಯಾಗಿ. ಸೊ ಐಮ್ ವೆರಿ ಹ್ಯಾಪಿ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ನಾವು ಹೀಗೆ ಇರಬೇಕು ಎಲ್ರೂ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ಸ್ ಮ್ಯಾನೇಜರ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಆ್ಯಕ್ಚುಲಿ ನಮ್ಮೆಲ್ಲರಿಗೂ ದೊಡ್ಡ ಶಕ್ತಿ ಅವರು. ಅವ್ರ ಜೊತೆಗೆ ನಮ್ಮ ಸ್ತ್ರೀ ಶಕ್ತಿ ಅಂದರೆ ಮೈ ಡಾರ್ಲಿಂಗ್ ಶಿ ಇಸ್ ಅರ್ಚನಾ ಅಂತ. ಸೆಕೆಂಡ್ ಇಯರ್ ನಮಗೆ ಹೌದು, ಖಂಡಿತವಾಗ್ಲು ಅವ್ರ ಜೊತೆ ಇವ್ರು ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ, ಅಂದರೆ ಎಲ್ಲ ಬಾರಿನೂ ಡೈರೆಕ್ಟರ್ ಹೋಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಎಲ್ಲರ ಹತ್ರನೂ, ಇಲ್ಲ ಪ್ರೊಡ್ಯೂಸರ್ ಮಾಡೋಕ್ಕಾಗಲ್ಲ, ಇಲ್ಲ ಸತೀಶ್ ಅವ್ರಿಗೆ ಯಾರ ಕೈಲೂ ಮಾಡೋಕ್ಕಲ್ಲ. ಅದನ್ನ ಅವ್ರು 3 ಜನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಸ್ಪೆಷಲಿ ಸರ್ ಹಾಗೆ ಮತ್ತೆ ಅರ್ಚನಾ ಅವರು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮಿಂಗ್ ಬ್ಯಾಕ್, ನಾವು ಇಬ್ಬರು ಸೇರಿಸಿ ಒಟ್ಟಿಗೆ ಹೇಳ್ತಿದ್ದೀವಿ. ಥ್ಯಾಂಕ್ಸ್ ನಿಮ್ಗೆ ಅರ್ಚನಾ. ಹೌದು, ಅಂಡ್ ನರಸಿಂಹ ಅವರು ಎಲ್ಲರೂ ಸೇರಿಸಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಸಾಂಗ್, ನಮ್ಮ ಸಿಂಗರ್ಸ್ ಸಿದ್ ಶ್ರೀರಾಮ್ ಅವರು, ಅವ್ರ ಬಗ್ಗೆ ಮಾತೇ ಆಡೋ ಹಾಗಿಲ್ಲ. ಅದ್ಭುತವಾಗಿರುವಂಥ ಕಂಠ ಇರುವಂಥ ಸಿಂಗರ್. ಆ್ಯಂಡ್ ಇಲ್ಲಿ ತುಂಬ ಕ್ಯೂಟ್ ಆಗಿ ಬಂದು ವೇದಿಕೆ ಮೇಲೆ ಅಷ್ಟು ಮುದ್ದಾಗಿ ಮುದ್ದು ಪುಟ್ಟಲಕ್ಷ್ಮಿ ಅಲ್ಲ, ಮುದ್ದು ಇದು ಅಷ್ಟು ಚಂದವಾಗಿ ಮಾತಾಡಿಕೊಂಡು, ಪೃಥ್ವಿ ನಾನು ಮೆಸೇಜ್ ಮಾಡಿದೆ, ಇವತ್ತು ಹೇಳ್ತೀನಿ, ಎಲ್ಲರೂ ಮುಂದೆ ಹೇಳ್ತೀನಿ, ನಿಮ್ಮ ವಾಯ್ಸ್ ನನಗೆ ತುಂಬ ಅದ್ಭುತವಾಗಿ ಸೂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಹುಡುಗಿಯಾಗಿ ಹಾಡಿರೋದು ನಮಗೂ ಹೆಮ್ಮೆನೆ. ಕನ್ನಡಿಗರಿಗೆ ಅವಕಾಶ ಸಿಗ್ತಿದ್ರು ನಮ್ಗೆ ಖುಷಿನೇ ಆಲ್ವೇಸ್. ನೀವು ನಮ್ಮ ಸಿನಿಮಾ ಮುಖಾಂತರ ಇಷ್ಟು ದೊಡ್ಡ ಹಾಡಿಗೆ ತನುವಾಗಿದ್ದು ನಮ್ಗೆಲ್ಲರಿಗೂ ಪುಣ್ಯ ಅಂತ ಅನ್ಕೋತೀವಿ. ಅಂಡ್ ಒಳ್ಳೇದಾಗಪ್ಪ ನಿಮಗೆ. ಇನ್ನು ದೊಡ್ಡ ಎತ್ತರಕ್ಕೆ ಬಿಡಿ. ಯಾಕೆ ಗೊತ್ತಾ, ನಮ್ಗೆ ಈಸಿ ಆಗುತ್ತೆ ನಮ್ಮ ಸಿಂಗರ್ ಕರ್ಕೊಂಬಂದು ಆಡ್ಸಕ್. ನಮ್ಗೆ ನಾವೆಲ್ಲೋ ಹೋಗಿ ಯಾರನ್ನೋ ಕರ್ಕೊಂಬಂದು ಆಡ್ಸಕ್ ನಮಗೂ ಇಷ್ಟ ಇಲ್ಲ. ಈ ಮಾರ್ಕೆಟ್ ಎಲ್ಲ ನಿಮ್ಗೆ ಗೊತ್ತು. ಈ ಆಡಿಯೋ ಕಂಪ್ನಿಗಳಾಗಲಿ ಇನ್ನೊಂದಾಗಲಿ ಅವ್ರ ಡಿಮ್ಯಾಂಡ್ಸ್ ಏನಿರುತ್ತೆ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು ಸಿಂಗರ್ಗಳಿಗೆ. ನೀವು ಯಾರೋ ಬೆಳೆದ್ರೆ ನಮ್ಗೆ ಖುಷಿನೇ. ನಾವ್ ಯಾಕೆ ಅಲ್ಲಿ ತನಕ ಹೋಗೋಣ ಕರ್ಕೊಂಬರಕ್ಕೆ. ವಿಶ್ವ ಗುಡ್ಲಕ್, ಒಳ್ಳೇದಾಗಿ. ಆ್ಯಂಡ್ ಆ್ಯಕ್ಚುಲಿ ಮಹೇಶ್ ಅವ್ರು ಹೇಳ್ತಿದ್ರು, ನನಗೆ ಯಾರೋ ದೊಡ್ಡವ್ರನ್ನ ಕರ್ಕೊಂಡು ಬರಬೇಕಿತ್ತು. ದೊಡ್ಡವ್ರನ್ನ ಕರ್ಕೊಂಡ್ ಬರೋದಲ್ಲ, ದೊಡ್ಡವ್ರನ್ನ ಮಾಡಬೇಕಾಗತ್ತೆ. ನಮ್ಮಲ್ಲಿ ಎಷ್ಟೊಂದು ಜನ ಇರ್ತಾರೆ, ಅವ್ರನ್ನ ನಾವು ಪ್ಲಾಟ್ಫಾರ್ಮ್ ಸಿಗಬೇಕು ಅಂತ ಕಾಯ್ತಿರ್ತಾರೆ. ಅಂಥವ್ರಿಗೆ ನಾವು ಪ್ಲಾಟ್ಫಾರ್ಮ್ ಅಂತ ಕೊಟ್ಟಾಗ ನಮಗೂ ಒಂದು ಟೈಮಲ್ಲಿ ನಾವು ದೊಡ್ಡವರ ಸ್ಟಾರೇ ಆಗಿರಲಿಲ್ಲ, ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ತು. ಇವತ್ತು ಇಂಥ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹಾಗೆ ನಾವು ಯಾರಿಗೂ ಸಪೋರ್ಟ್ ಮಾಡಬೇಕಾಗತ್ತೆ. ನೋ ಮೋರ್ ಬ್ರಿಂಗಿಂಗ್ ಸಿಂಗರ್ಸ್. ಅವಶ್ಯಕತೆ ಅಕಸ್ಮಾತ್ ಆ ಸಿನಿಮಾಗೆ ಋಣ ಇದ್ದರೆ ಎಲ್ಲರೂ ಬರ್ಬೋದು. ಆದರೆ ಫಸ್ಟು ಆಪ್ಷನ್ ಅಂತ ಬಂದಾಗ ನಮ್ಮ ಕನ್ನಡ ಸಿಂಗರ್ಸ್ ಯಾರು ಕಡಿಮೆ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಿಕಾಸ್ ಐ ಆಮ್ ಅ ಮ್ಯೂಸಿಕ್ ಲವರ್. ಸರಿಗಮಪ್ಪ ಅನ್ನೋ ಕಾರ್ಯಕ್ರಮ ಇದೆಯಲ್ಲ ಸಿ ಕನ್ನಡದಲ್ಲಿ, ಎಷ್ಟು ಅದ್ಭುತವಾಗಿರೋ ಸಿಂಗರ್ಸು. ಆ್ಯಂಡ್ ಎಲ್ಲರೂ ದೇ ಆರ್ ರೂಲಿಂಗ್, ದೇ ಆರ್ ರಾಕಿಂಗ್, ಆ್ಯಂಡ್ ಶಿ ಈಸ್ ಒನ್ ಅಮಾಂಗ್ ದೆಮ್ ಅಂತ ಹೇಳ್ಬೋದು. ವಂಡರ್ಫುಲ್, ಆಲ್ ದ ಬೆಸ್ಟ್ ಪೃಥ್ವಿ, ಒಳ್ಳೇದಾಗಲಿ ನಿಮಗೆ. ಅಫ್ಕೋರ್ಸ್ ಹಾಗೆ ಇನ್ನು ನಮ್ಮ ಗಿರಿ ಮತ್ತೆ ಶಿವರಾಜ ಅವರಿಬ್ರು ಆ ಕಡೆ ಈ ಕಡೆ ಜೋಡಿತ್ತು. ಇಡೀ ಸಿನಿಮಾನ ಎಳೆಯೋದಕ್ಕೆ ಫಸ್ಟ್ ಹಾಫ್ ಅಲ್ಲಿ ಕಿಕ್ಯಾಸ್ ಸಖತ್ತಾಗಿ ಹೊಡ್ಕೊಂಡು ಹೋಗಿದ್ದೀರಪ್ಪ, ಅಷ್ಟು ಮಾತ್ರ ಹೇಳ್ಬಲ್ಲ. ನೀವಿಬ್ರು ಮಾತ್ರ ಚಿಂದಿ ಚಿತ್ರಾನ್ನ, ಮೊಸರನ್ನ, ಮಜ್ಜಿಗೆಯನ್ನ ಯಾವ್ದೈತೆ ಎಲ್ಲಾನು ಮಾಡಿದ್ರೆ ಒಟ್ಟು ಕೆಚ್ಚಿ ಬಿಸಾಕಿದ್ರೆ. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ DOP, ನಮ್ಮ ಸಿನಿಮಾಟೋಗ್ರಾಫರ್. ಈ ಸಾಂಗ್ ನಮ್ಮ ವಿಶ್ವಜಿತ್ ಸರ್ ಹೇಳ್ದಂಗೆ ಸ್ವಾಮಿ ಸರ್ ಈ ಒಂದು ಹಾಡನ್ನ ಸಿನಿಮಾಟೋಗ್ರಫಿಯಾಗಿ ಅವತ್ತು ಒಂದು 5 ದಿನ ಕೆಲಸ ಮಾಡಿದ್ದು. ಅದು ಹೊರತುಪಡಿಸಿ ಇಡೀ ಸಿನಿಮಾ ವಿಶ್ವಜಿತ್ ಸರ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ಮಾಪಕರಿಗೆ ನಾವು ಸಿನ್ಸಿಯರ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಮನ್ಸಿನಲ್ಲಿ ಇಷ್ಟಿರತ್ತೆ ಅವ್ರಿಗೆ, ಅದು ಇದು ಮನ್ಸು ತಲೆಯಲ್ಲಿ ಮನ್ಸಲ್ಲಿ ತಲೆಯಲ್ಲಿ 2 ಕಡೆನೂ ಇರುತ್ತೆ ಅವ್ರಿಗೆ. ಏನೋ ಅದೆಲ್ಲ ಅದು ನಿಮ್ಗೆ ಗೊತ್ತಿರುತ್ತೆ ಏನೇನು ನೋಡ್ತಿರತ್ತೆ ಅಂತ. ಬಟ್ ಅದೆಲ್ಲ ಅಲ್ಲ. ಒಳ್ಳೆ ಸಿನಿಮಾ ಮಾಡಿದೀರಾ ನೀವು. ಇದಕ್ಕೂ ದೊಡ್ಡ ಬ್ರ್ಯಾಂಡ್ ಇದು ಅಯೋಗ್ಯ ಪಾರ್ಟು ನಿಮಗೆ ಸಿಕ್ಕಿರೋ ಅಂಥದ್ದು, ಅದು ಅದೃಷ್ಟನೇ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಸಿನಿಮಾ 14th ರಿಲೀಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂದರೆ ಲಾಸ್ಟ್ ಇಯರ್ 14th ನನ್ನ ಸಿನಿಮಾ ಕೂಲಿ ರಿಲೀಸ್ ಆಗಿರುವಂಥದ್ದು, August 14th. ಸೊ ಈ August 14th ಅಯೋಗ್ಯ ರಿಲೀಸ್. ಲಾಸ್ಟ್ ನಮ್ದು ಅಯೋಗ್ಯ ರಿಲೀಸ್ ಆಗಿದ್ದು August 17th. ಈಗ August 14th ರಿಲೀಸ್ ಆಗ್ತದೆ. ಸೊ August month ಅಯೋಗ್ಯ ಐ ಥಿಂಕ್ ತುಂಬ ಚೆನ್ನಾಗಿ ಸಿಂಕ್ ಆಗುತ್ತೆ ಆ್ಯಂಡ್ ಒಳ್ಳೇದಾಗುತ್ತೆ ಸರ್. ತಲೆ ಎಲ್ಲ ಕೆಡ್ಸ್ಕೊಬೇಡಿ ಸರ್. ಪಾರ್ಟ್ 3 ನೀವೇ ಮಾಡ್ತೀರಾ, ಇವ್ರನ್ನ CM ಮಾಡೋವರೆಗೂ ನೀವೇ ಮಾಡ್ತೀರಾ ಸರ್. CM ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಆ ಒಂದು ಸಮ್ಮಿಶ್ರ ಸರ್ಕಾರ ಮಾತ್ರ ಬೇಡ ಸರ್, ಒಂದೇ ಸರ್ಕಾರ ನಮ್ದು. ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ಮುನೇಗೌಡರು ಸರೇ ತಗೊಳ್ಳೋದು ಈ ಸಿನಿಮಾನ ಕಂಪ್ಲೀಟ್ ಆಗಿ. ನೀವು ಪ್ರಾಮಿಸ್ ಮಾಡ್ತೀರಿ, ಇಷ್ಟು ಕ್ಯಾಮ್ರಾಸ್ ಇದೆ, ಎದ್ನಿಂದ ಪ್ರಾಮಿಸ್ ಮಾಡಿ. ನಾನೇ ಮಾಡೋದು ಈ ಸಿನಿಮಾ ಪ್ರೊಡ್ಯೂಸ್. ಪಾರ್ಟ್ 3 ನಾನೇ ಮಾಡೋದು ಅಂತ ಪ್ರಾಮಿಸ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸರ್. ನಾನು
ನಾವೆಲ್ಲ ಸೇರಿ ವ್ಯಾಪಾರ ಮಾಡ್ಕೊಟ್ರೆ ಮಾಡ್ತೀರಾ? ವ್ಯಾಪಾರ ನಾವು ಮಾಡೋ ಜನ ಮಾಡ್ಬೇಕು ಸರ್. ಜನ ಹೌದು ಒಳ್ಳೇದಾಯ್ತು ನಿಮಗೆ ಮೈ ಜನ ಕೊಡ್ತೀರಾ ಬಂದ್ಮೇಲೆ ವ್ಯಾಪಾರ ಆಯ್ತಲ್ಲ ಸರ್. ಸತ್ತಿ 100% ಒಳ್ಳೇದಾಗುತ್ತೆ ನಮ್ಗೆ ಊರು ಮಾಡಲಾದ್ಮೇಲೆ ಮಾಡ್ಲೇ ಇಲ್ಲಿ ಮತ್ತೆ ಪ್ರಾಮಿಸ್ ಮಾಡಿದ್ದೀರಾ ಮಾಡ್ಲೇಬೇಕಂದ್ರೆ ಓಡೋಂಗಿಲ್ಲ. ಸೊ ಇನ್ನೇನ ಅಂಡ್ ಇಲ್ಲ ಅಫ್ಕೋರ್ಸ್ ಒಂದು ಕೆಲವೊಂದು ಮಾತೇನಂದ್ರೆ ರಚಿತಾ ಅವರಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾಕೆಂದ್ರೆ ನಾವು ಫಸ್ಟ್ ಪಾರ್ಟ್ ಮಾಡಿದಾಗ ಅಷ್ಟೇ ನಾನು ಮಹೇಶ್ ಕಳಿಸಿದ್ದೆ ಹೋಗಿ ಕತೆ ಹೇಳು ರಚಿತಾ ಅವ್ರು ಬೇಕು ಅಂತ. ಅವತ್ತು ಯಾಕೆಂದ್ರೆ ರಚಿತಾ ಅವ್ರು ಭೂಮಲ್ಲಿ ಇದ್ರು ಅಂಡ್ ಆ ಒಂದು ಸ್ಟಾರ್ಟ್ ನಮ್ಮ ಸಿನಿಮಾಗೆ ಬಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಕತೆ ಹೇಳಕ್ ಕಳಿಸಿದಾಗ ಅವ್ರು ಒಪ್ಕೊಂಡ್ರು. ಅಂಡ್ ಒಂದೇ ಸಲ ಕತೆ ಒಪ್ಕೊಂಡು ಬಂದು ಫಸ್ಟ್ ಪಾರ್ಟ್ ಮಾಡಿದ್ದಾಗ್ಲಿ ನಮ್ಮಿಬ್ಬರು ಜೋಡಿ ಆಗಲಿ ಕರ್ನಾಟಕ ಜನ ಅಷ್ಟು ಚೆನ್ನಾಗಿ ಮೆಚ್ಕೊಂಡ್ರು. ಆ ಹಾಡಲ್ಲಿ ಏನನ್ನೇ ಹಾಡು ಆ ಲೆವೆಲ್ಗೆ ಹೋಯ್ತು. ಅಲ್ಲಿಂದನೇ ನಮ್ಮ ಜರ್ನಿ ಬೇರೆ ತರ ಶುರು ಆಯ್ತು. ಆಮೇಲೆ ಬ್ಯಾಟ್ನಿ ಮಾಡಿದ್ವಿ. ಈಗ ಏನ್ 3ನೇ ಸಿನಿಮಾ ಮಾಡ್ತಾ ಇದೀವಿ, ಅಯೋಗ್ಯ 2 ಬಂದು ನಿಂತಿದ್ದೀವಿ. ಇವತ್ತು ಅಷ್ಟೇ, ಇವತ್ತು ನಾನು ಒಬ್ಬ ಹೀರೋಯಿಂದ ಒಂದು ಸಿನಿಮಾ ಅಂತ ನಾನು ಯಾವತ್ತೂ ಬಿಲೀವ್ ಮಾಡಲ್ಲ. ಯಾಕೆಂದ್ರೆ ಆ ಹೀರೋಗೆ ನಾನು ಯಾವಾಗಲೂ ಬಿಲೀವ್ ಮಾಡೋದು ಒಳ್ಳೆ ಹೀರೋಯಿನ್ ಇರಲೇಬೇಕು. ಆ ಜೋಡಿ ಇದ್ರೇನೆ ಆ ಸಿನಿಮಾಗೆ ಒಂದು ತೂಕ ಬರೋದು. ಆ ತೂಕ ಬರಬೇಕು ಅಂತಂದ್ರೆ ರಚಿತಾ ಅವರ ಒಂದು ಸ್ಟಾರ್ಡಮ್ ಆಗಲಿ ಅಥವಾ ಅವ್ರಿಗಿರುವಂತ ಒಂದು ಏನೋ ಇಲ್ಲಿವರೆಗೂ ಅವ್ರು ಕ್ರಿಯೇಟ್ ಮಾಡ್ಕೊಂಡ್ ಬಂದಿರುವಂತ ಒಂದು ಜರ್ನಿ ಇದೆಯಲ್ಲ, ಒಬ್ಬ ಹೆಣ್ಮಗಳಾಗಿ ತಾನೇ ಒಬ್ಬಳೇ ನಿಂತ್ಕೊಂಡು ಇಷ್ಟು ವರ್ಷದ ಜರ್ನಿನಲ್ಲಿ ಇಷ್ಟು ವರ್ಷ ಒಬ್ಬ ಹೀರೋಯಿನ್ ನಿಂತ್ಕೊಳ್ಳೋದಾಯ್ತಲ್ಲ, ಅದು ತುಂಬಾ ಕಷ್ಟ. ಚಿತ್ರರಂಗದಲ್ಲಿ ನಮ್ಗೆಲ್ಲ ಗೊತ್ತು ಎಷ್ಟು ಜನ ಹೀರೋಯಿನ್ ನಿಂತ್ಕೋತಾರೆ, ತುಂಬಾ ಕಷ್ಟ, ತುಂಬಾ ರೇರ್. ರಮ್ಯಾ, ರಕ್ಷಿತಾ, ರಚಿತಾ, ರಾಧಿಕಾ, ಅದ್ರ ಹಿಂದ್ಗಡೆ ಹೆಸರುಗಳು ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಹೀರೋಗಳಿಗೆ ಜರ್ನಿ ಮಾಡೋದು ಕಷ್ಟ ಅಲ್ಲ, ಸುಲಭ ಆಗುತ್ತೆ. ಎಲ್ಲವೂ ಸುತ್ತ ಸೆಕ್ಯೂರ್ ಆಗಿರುತ್ತೆ. ಹೀರೋಯಿನ್ಗಳಿಗೆ ತುಂಬಾ ಕಷ್ಟ ಇರುತ್ತೆ. ಒಬ್ರು ಹೆಣ್ಮಗಳು ಮನೆಯಿಂದ ಆಚೆಗೆ ಬಂದು ಸಿನಿಮಾ ಮಾಡುವಂಥದ್ದು ಕಷ್ಟ. ಫಸ್ಟ್ ಎಲ್ಲ ಸಿನಿಮಾ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ ಅಯ್ಯೋ ಅದೇನೋ ಬರೀ ಕೆಟ್ಟ ಕೆಲಸ ಅನ್ನೋ ಇತ್ತು. ಇವತ್ತು ಸಿನಿಮಾ ಮಾಡೋಕೆ ಕಾಂಪಿಟೇಷನ್ ನಿಂತಿದ್ದಾರೆ ಎಲ್ಲರೂ ಹೆಣ್ಮಕ್ಳುಗಳು. ಅದು ಖುಷಿ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಬೋಲ್ಡ್ ಆಗಿ ಧೈರ್ಯವಾಗಿ ನಿಂತ್ಕೊಂಡು ಎಲ್ಲವನ್ನು ಫೇಸ್ ಮಾಡಿದ ಮೇಲೂ ಎಲ್ರಿಗೂ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ, ಎಲ್ಲರೂ ಫೇಸ್ ಮಾಡ್ಕೊಂಡು ಹೆಣ್ಮಕ್ಳು ಬಂದು ಸರ್ವಿಸ್ ಮಾಡ್ಬೇಕಲ್ಲ ಇಂಡಸ್ಟ್ರಿಗೆ. ಅದನ್ನ ಮಾಡೋದ್ರಲ್ಲಿ ಅಫ್ಕೋರ್ಸ್ ರಚಿತಾ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ನನ್ನ ಸಿನಿಮಾಗೆ ಹೀರೋಯಿನ್ ಆಗಿರೋದು 3ನೇ ಸಲ ನನಗೆ ಹೆಮ್ಮೆನೆ, ನನ್ನ ಖುಷಿನೇ ಆಲ್ವೇಸ್. 4ನೇ ಸಿನಿಮಾ ಮಾಡೋಣ, ಪಾರ್ಟ್ 3, ಪಾರ್ಟ್ 4, CM ಆಗೋದು PM ಆಗೋದು ಬಿಡಲ್ಲ.